ನಮಸ್ಕಾರ ಮೇಡಮ್. ನಮಸ್ತೆ. ಏಪ್ರಿಲ್ 3ನೇ ತಾರೀಕು ನಾವು ಶ್ರೀ ಕಾಳಿಕಾ ದೇವಿ ವಿಶ್ವಕರ್ಮ ಮಹಿಳಾ ಮಂಡಳಿಯಿಂದ ನಿಮ್ಮನ್ನು ಆದರ್ಶ ಮಹಿಳೆ ಅಂತ ಆಯ್ಕೆ ಮಾಡಿದ್ದೀವಿ. ಅದ್ರ ಬಗ್ಗೆ ನೀವು ಒಂಚೂರು ಮಾತಾಡಬೇಕು. ತುಂಬ ಥ್ಯಾಂಕ್ಸ್ ವಿಜಯ ಅವರೇ. ನಿಮ್ಮ ಮಹಿಳಾ ಮಂಡಳಿಯಿಂದ ನನ್ನನ್ನು ಸೆಲೆಕ್ಟ್ ಮಾಡಿದೆ ಅಂತ ಹೇಳಿ ಭಾಳ ಸಂತೋಷದ ವಿಷಯ. ನನಗೂ ಕೂಡ ತುಂಬ ಸಂತೋಷ ಆಯಿತು. ಮಾತಾಡೋದು ಅಂದರೆ ಏನರ ಬಗ್ಗೆ ಮಾತಾಡಲಿ? ನೀವು ಇಷ್ಟೆಲ್ಲ ಸಾಧನೆ ನಿಮ್ಮ ಬಗ್ಗೆ ನಾವು ಓದಿದ್ದೀವಿ, ನೋಡಿದ್ದೀವಿ, ಎಲ್ಲ ಒಂದ್ಸರಿ ಎಲ್ಲ ಇದಾಗಿದೆ. ಇಷ್ಟು ಚಿಕ್ಕ ವಯಸ್ಸಲ್ಲೇ ಅಂದರೆ ನೀವು ಸಣ್ಣ ವಯಸ್ಸಲ್ಲೇ ಮದುವೆ ಆಗಿ ಮಕ್ಕಳು ಇದೆಲ್ಲ ಮಾಡ್ಕೊಂಡು ಇಷ್ಟೊಂದು ಸಾಧನೆ ಮಾಡಿದ್ದೀರಾ ಅಂದರೆ ತುಂಬ ಆಶ್ಚರ್ಯ. ಅದು ಇದಕ್ಕೆಲ್ಲ ಏನು ಸ್ಫೂರ್ತಿ? ಜೊತೆಗೆ ನೀವು ನಮಗೆಲ್ಲ ಒಂದು ಸ್ಫೂರ್ತಿದಾಯಕನೇ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ನಿಮ್ಮದು ಹಿಸ್ಟ್ರಿ ನೋಡಿದ್ರೆ, ಜೀವನ ಚರಿತ್ರೆ. ಸ್ಫೂರ್ತಿ ಅಂತ ಹೇಳಿದ್ದು ನನಗೂ ಒಂದು ಖುಷಿ ಆಯಿತು. ಯಾಕಂದರೆ ನಮ್ಮ ಹುಟ್ಟು ಅಕಸ್ಮಾತ್ ಇಬ್ಬರಿಗಾದರೂ ಸ್ಫೂರ್ತಿ ಆದರೆ ನಾವು ಹುಟ್ಟಿದಕ್ಕೂ ಸಾರ್ಥಕ ಅಂತ ನಾನು ಅನ್ಕೊತೀನಿ. ಬಟ್ ಯಾವುದನ್ನು ನಾವು ಸಾಧನೆ ಮಾಡಬೇಕು ಅಂತ ನನಗೆ ಏನು ಸಾಧನೆ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡು ನಾನು ಏನನ್ನು ಮಾಡಿಲ್ಲ. ಅದು ಆಗ್ತಾ ಹೋಯ್ತು. ಯಾಕಂದರೆ ನಮಗೆ ಒಳಗಡೆ ಇರುವಂತಹ ಒಂದು ಆಸೆಗಳೇನಿರುತ್ತೆ, ಆ ಆಸೆಗಳನ್ನು ನಾವು ಹಿಂಬಾಲಿಸ್ತಾ ಹೋದರೆ ಅದಿರೋದು ನಮಗೆ ಗೊತ್ತಾಗ್ಬೇಕು ಮೊದಲು. ಯಾಕಂದರೆ ಎಷ್ಟೋ ಸರಿ ನಾವು ಅದನ್ನು ಹೆಂಗೆ ಆಟ ಮಾಡೋ ಮಕ್ಕಳು ಅಂತ ಕೂರಿಸ್ತೀವೋ ಆ ಥರದಲ್ಲಿ ಕೂರಿಸ್ಬಿಟ್ಟಿರ್ತೀವಿ. ಅಂದರೆ ನಮ್ಗೆ ಏನೋ ಒಂದು ಸುಪ್ತವಾಗಿ ಒಂದಿರುತ್ತೆ, ನಾನು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಏನೋ ಒಂದಿರುತ್ತೆ. ಅದನ್ನು ಗುರ್ತಿಸ್ಕೊಳ್ಳೋದು ಪ್ರತಿಯೊಬ್ಬ ಹೆಣ್ಣಿಗೂ ಮೊದಲು ಮುಖ್ಯ ಆಗತ್ತೆ ಅಂತ ನನಗನ್ಸುತ್ತೆ. ಹಂಗೇನೆ ನನ್ನಲ್ಲೂ ಇದ್ದಂಥ ಆಸೆಗಳು, ಯಾಕಂದರೆ ನನಗೆ ಒಂಥರ ಭಾಳ ಚಿಕ್ಕ ಮರಕ್ಕೆ ತುಂಬ ಭಾರ ಕಟ್ಟಿದಂಗೆ ಆಗಿತ್ತು. ಆ ಎಲ್ಲ ಜವಾಬ್ದಾರಿಗಳು ನಮ್ಮದು ಅವಾಗ ನಮ್ಮನೆಯವರೇ ದೊಡ್ಡ ಮಗ ಆಗಿದ್ದರಿಂದ ತುಂಬ ಜವಾಬ್ದಾರಿಗಳಿತ್ತು. ಅದನ್ನೆಲ್ಲ ಮಾಡ್ಕೊಳ್ತಾ ಅದ್ರ ಜೊತೆನಲ್ಲಿ ನಮ್ಮ ಮಕ್ಳು ಯಾವಾಗ ಬೆಳೆದ್ರು ಅಂತಲೇ ಗೊತ್ತಾಗಲಿಲ್ಲ. ಆ ಥರದಲ್ಲಿ ನಾಗಿದ್ದು. ಆದರೆ ಓದಬೇಕು ಅವಾಗಿದ್ದು ಒಂದೇ ಆಸೆ, ಓದಬೇಕು ಅಂತಿತ್ತು. ಅದಕ್ಕೆ ನಮ್ಮ ಪತಿ ತುಂಬ ಪ್ರೋತ್ಸಾಹ ಕೊಟ್ಟಿದ್ರಿಂದ ಅದನ್ನು ಮಾಡೋ ಹಂಗಾಯ್ತು. ಆದರೆ ಅದನ್ನು ಓದ್ತಾ ಓದ್ತಾ ವಿದ್ಯೆ ಅನ್ನೋದು ನಮ್ಗೆ ಏನೇನೋ ಜ್ಞಾನಗಳನ್ನು ಕೊಡುತ್ತೆ. ಹಾಗಾಗಿ ಅಲ್ಲಿ ನಾನು ಸೋಷಿಯಾಲಜಿ ಮಾಡಬೇಕಾದ್ರೆ ಅದರಲ್ಲಿ ರೂರಲ್ ಸೋಷಿಯಾಲಜಿ ಅಂತ ಒಂದು ಬರುತ್ತೆ. ಹಳ್ಳಿಗಳಲ್ಲಿ ಹೆಣ್ಮಕ್ಳ ಸ್ಥಿತಿ ಹೇಗಿರುತ್ತೆ, ಅವ್ರಿಗೆ ಏನೇನು ಕಷ್ಟಗಳು ಬರುತ್ತೆ, ಆ ಥರದ್ದೆಲ್ಲ ಇರುತ್ತೆ. ಹಾಗಾಗಿ ಬಂದು ಬರುತ್ತೆ, ಎರಡನ್ನೂ ನಾನು ಓದಿದ್ರಿಂದ ಸೋಷಿಯಾಲಜಿ ನನಗೆ ಸೈನ್ಸಲ್ಲಿ ಇಂಟ್ರೆಸ್ಟ್ ಇತ್ತು, ಆದರೆ ಆರ್ಟ್ಸಲ್ಲಿ ನನಗೆ ಅದು ಇಷ್ಟ ಆಯಿತು. ಅದನ್ನು ಓದ್ತಾ 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 ಹೋಯ್ತಾ ಈ ಥರ ಎಲ್ಲ ಇದೆ ಅಂತ ಅದು ಕೂಡ ನನಗೆಲ್ಲೋ ಒಂದು ಮನಸ್ಸಲ್ಲಿ ಇತ್ತು ಅಷ್ಟೇ. ಆಮೇಲೆ ಬರ್ತಾ ಅದು ನಾನು ಓದು ಮುಗಿದ ಮೇಲೆ ನನ್ನ ಮಕ್ಕಳೆಲ್ಲ ಇರ್ತಿದ್ರು ಅಲ್ಲೆಲ್ಲ ನಾನು ಟೀಚಿಂಗ್ ಮಾಡ್ತಾ ಇದ್ದೆ. ಅದನ್ನು ನಮ್ಮ ಮಕ್ಕಳು ಹೋದಾಗ ಅಲ್ಲಿ ಟೀಚರ್ಸ್ ಆಗಿ ಕರೀತಾ ಇದ್ರು ನನಗೆ, ಬನ್ನಿ ಮಾಡಿ ನಮ್ಮ ಸ್ಕೂಲಲ್ಲಿ ಅಂತ. ಆ ಥರ ಮಾಡ್ತಾ ಮಾಡ್ತಾ ಆ ಸಮಾಜದ ಒಂದೊಂದು ಮುಖಗಳು, ಎಷ್ಟು ಟೀಚರ್ಸ್ಗೆ ಎಷ್ಟೆಷ್ಟು ಅನುಕೂಲ ಇರುತ್ತೆ, ಏನೇನು ಕಷ್ಟಪಡ್ತಾರೆ, ಈ ಥರದ್ದು ತಿಳಿತಾ ಹೋಯ್ತು. ಹೌದು, ಖಂಡಿತ ಅನುಭವ ಆಯಿತು. ಆಮೇಲೆ ಹೌದಾ ಪಾಪ ಅದಕ್ಕಾಗಿನೇ ದುಡಿಮೆ ಅವರ ಮೇಲೆ ಡಿಪೆಂಡ್ ಆಗಿರುವಂಥ ಎಷ್ಟೋ ಕುಟುಂಬ, ಆ ಥರದ್ದೆಲ್ಲ ಅನುಭವ ಆಗ್ತಾ ಆಗ್ತಾ ಒಟ್ಟಿನಲ್ಲಿ ಸಮಾಜ ನನಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಆಗ್ತಾ ಆಗ್ತಾ ಅದು ನಮ್ಗೆ ಅವಾಗ ಅದೇ ಅದೆಲ್ಲ ಸೇವೆ ಮಾಡ್ಬೇಕು ಅಥವಾ ಅದಕ್ಕೇನೋ ಪಬ್ಲಿಸಿಟಿ ಇದೆಲ್ಲ ಏನು ಇಲ್ಲ. ನಮ್ಮ ಒಂದು ಸಂತೋಷ ಆಗ್ತಿತ್ತು, ಮಾಡಿದ್ವಿ, ಯಾರ ಕೆಲಸದವರು ಈ ಥರದಲ್ಲೇ ನಡೀತಿತ್ತು. ಅದಾದ್ಮೇಲೆ ಬರ್ತಾ ಬರ್ತಾ ನಾವು ಬೆಂಗಳೂರಿಗೆ ಬಂದ್ಮೇಲೆ ಜೊತೆಗೆ ನನ್ನ ಮಕ್ಕಳೆಲ್ಲ ಬೇಗ ನನಗೆ ಒಂದು 40 ವರ್ಷನೂ ಇರಲಿಲ್ಲ ಆ ಟೈಮಲ್ಲೇ ಮಕ್ಕಳೆಲ್ಲ ಹೋದ್ರು. ಹಾಗಾಗಿ ಏನಪ್ಪ ನನ್ನ ಜೀವನ ಮುಗೀತು ಅಂದ್ಕೊಂಡಾಗ ಈ ಯೋಗದ ಬಗ್ಗೆ ಇದಾಯ್ತು. ಯಾಕಂದ್ರೆ ಆರೋಗ್ಯ ಎಲ್ಲದಕ್ಕಿಂತ ಇಂಪಾರ್ಟೆಂಟ್. ಆ ಅನುಭವ ನನಗೂ ಅಷ್ಟೊತ್ತಿಗೆ ಆಗಿತ್ತಾಗಲೇ. ಹಾಗಾಗಿ ಆರೋಗ್ಯನೇ ಆ ಥರ ಯೋಗದಲ್ಲಿ ಹೋದೆ. ಆಮೇಲೆ ಅದು ನನಗೆ ಮಕ್ಕಳಲ್ಲಿ ಹೋಗಿದ್ರಿಂದ ನಾವು ಅಲ್ಲೆಲ್ಲ ಹೋದಾಗ ಅಲ್ಲಿ ತುಂಬ ಸರಿ ವಿಸಿಟ್ ಮಾಡ್ತಿದ್ವಲ್ಲ, ಅಲ್ಲೆಲ್ಲ ಹೋದಾಗ ನನಗೆ ಅಲ್ಲಿನೂ ಎಲ್ಲ ಮಾಡುವಂಥ ಅವಕಾಶ ಸಿಕ್ತು. ಅದು ಇನ್ನೂ ಸ್ವಲ್ಪ ನನಗೆ ಇದು ಕೊಡ್ತು. ಯಾಕಂದರೆ ನಮ್ಮ ಇಂಡಿಯಾದ ಯೋಗನ, ಭಾರತದ ಯೋಗನ ಇವ್ರು ಇಷ್ಟು ಚೆನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ, ನಾವೇ ಇದನ್ನ ಇಷ್ಟು ಚೆನ್ನಾಗಿ ಉಪಯೋಗಿಸ್ತಾ ಇದ್ವಲ್ಲ ಅನ್ನೋ ಹಂಗಾಯ್ತು. ಅವ್ರ ಟೀಚಿಂಗ್ ಮೆಥಡ್ ಆಗಲಿ ಅದೆಲ್ಲ ತುಂಬ ಚೆನ್ನಾಗಿತ್ತು. ಈಗೀಗ ಇಲ್ಲೂ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಈಗ ಆನ್ಲೈನ್ಗಳು, ವಿಡಿಯೋ ಈ ತರ ಎಲ್ಲ ಇಲ್ಲೂ ಬಂದಿದೆ. ನಾನೆಲ್ಲ ಮಾಡಿದಾಗ ಇನ್ನೂ ಅಷ್ಟಿರ್ಲಿಲ್ಲ. ಆನ್ಲೈನ್ ಕೂಡ ನಾನೇ ಫಸ್ಟ್ ಮಾಡಿದ್ದು ಸ್ಟೇಲಿ. ಯಾರು ಮಾಡದೇ ಇದ್ದಾಗ ನಾನು ಆನ್ಲೈನ್ ಮಾಡಿದ್ದೆ. ಅಲ್ಲೂ ನನಗೆ ಸ್ಟೂಡೆಂಟ್ಸ್ ಇದ್ದಾರೆ. ಆ ಥರ ಎಲ್ಲ ಇದಾಯ್ತು. ಆಮೇಲೆ ಆ ಥರದಲ್ಲಿ ನಾನು ಮುಂದುವರಿತಾ ಹೋದೆ. ಅದಾದ್ಮೇಲೆ ಇನ್ನ ಈ ಸೇವೆ ಮಾಡೋದು ಅಂತಂದೇಳಿ ನಾನು ಪ್ರಹರ್ಷ ಯಾವಾಗ ಮಾಡಿದ್ನೋ, ನಾನು ಪ್ರಹರ್ಷ ಯೋಗ ಸಂಸ್ಥೆನ
ಅದ್ರ ಮೂಲಕ ಮಾಡಕ್ ಶುರು ಮಾಡಿದ್ವಿ. ಈ ಮನೆ ಕೆಲಸ ಮಾಡೋರು ಅವರೆಲ್ಲ ಅದನ್ನ ನಾವು ಒಬ್ಬ ಹೆಣ್ಣಾಗಿ ಇನ್ನೊಬ್ಬರು ಹೆಣ್ಮಕ್ಳನ್ನ ಅರ್ಥ ಮಾಡ್ಕೋಬೇಕು ಅನ್ನೋ ತರ ಅದನ್ನ ಮಾಡ್ತಾ ಇದ್ದೆ. ಈಗ ಸೇವೆ ಕಡೆ ಮನ್ಸೋಯ್ತು. ಆ ಸೇವೆ ಕಡೆ ಮನ್ಸೋದಾಗ ಆ ಸೇವೆ ಅದು ಭಗವಂತ ಎಲ್ಲ ದಾರಿ ತೋರಿಸ್ತಾನೆ ಅಂತಾರಲ್ಲ, ಅದೇ ನಮ್ಮನ್ನ ಅಟ್ರಾಕ್ಟ್ ಮಾಡುತ್ತೆ. ಅಂಥದೇ ಅವಕಾಶಗಳು ಸಿಗುತ್ತೆ, ಅವಕಾಶಗಳು ಹುಡುಕೊಂಡು ಬರುತ್ತೆ. ಹಾಗಾಗಿ ಹೌದು ಇವಾಗ ತುಂಬಾ ಬೇಕಾದ್ರೆ ಮಕ್ಳುಗಳಿಗಂತೂ ಫ್ರೀ ಆಗಿ ಸ್ಕೂಲ್ಗಳಲ್ಲಿ ಹೋಗಿ ತುಂಬಾ ಮಾಡಿ ಹೇಳ್ಕೊಟ್ಟಿದ್ದೀನಿ. ಆರ್ಟ್ ಅಂಡ್ ಕ್ರಾಫ್ಟ್ ಅಲ್ಲೂ ಇದ್ದೀರಾ ನೀವು, ನೋಡಿದೀನಿ. ಅದು ನನ್ನ ಪರ್ಸನಲ್ ಇಂಟ್ರೆಸ್ಟ್ ಇತ್ತು. ಅದ್ರ ಜೊತೆಗೆ ಎಲ್ಲ ಮಾಡಿದಿರಲ್ಲ, ಅದಕ್ಕೆ ನಾವು ಮೆಚ್ಚಬೇಕಾದ್ರೆ. ಆಮೇಲೆ ವಯಸ್ಸಾದವರಿಗೂ ಮಾಡಿದ್ದಾರೆ. ಆಮೇಲೆ ಪ್ರೆಗ್ನೆಂಟ್ ಹೌದು ಅಲ್ಲ, ಯೋಗದಲ್ಲಿನೂ ಮಾಡಿದೀನಿ. ಆದ್ರೆ ಈ ಸ್ಕೂಲ್ಗಳಲ್ಲಿ ಗವರ್ಮೆಂಟ್ ಸ್ಕೂಲ್ಗಳಲ್ಲಿ ಹೋಗಿ ಅಲ್ಲೂ ನಾನು ಸೇವೆ ಮಾಡಿದೆ. ಫ್ರೀ ಕ್ಲಾಸಸ್, ಅಲ್ಲಿ ಯಾವ ಟೀಚರ್ ಇಲ್ಲ ಅಂದ್ರೆ ಅಲ್ಲಿ ಹೋಗಿ ಸುಮ್ಮನೆ ಮಾಡೋದು ಸೇವೆ, ನಮ್ ಟೈಮ್ ಇದ್ದಾಗ ಹೋಗೋದು ಮಾಡೋದು. ಅಂದ್ರೆ ಇವೆಲ್ಲ ಒಂಥರ ಆತ್ಮತೃಪ್ತಿಯನ್ನು ಕೊಟ್ಟಂತ ಒಂದು ಕೆಲಸಗಳು. ಆ ಮಕ್ಕಳ ಜೊತೆ ಇದ್ದಾಗ ಅವ್ ಊಟ ಇರ್ತಿರ್ಲಿಲ್ಲ, ಏನಿಲ್ಲ, ಯಾವ ಆಸನ ಮಾಡಿದ್ರು ಏನ್ ಚೆನ್ನಾಗ್ ಮಾಡ್ಬಿಡ್ತಾ ಇದ್ವಿ, ಯಾಕಂದ್ರೆ ಇಲ್ಲ. ಹೌದು ಆ ತರದಲ್ಲಿ ಅವ್ರು ಎಷ್ಟು ಚೆನ್ನಾಗ್ ಮಾಡ್ತಾ ಇದ್ರು, ತುಂಬಾ ಸಂತೋಷ ಆಗ್ತಾ ಇತ್ತು. ಅದೆಲ್ಲ ಮಾಡಿದ್ವಿ. ಆಮೇಲೆ ನಾವೇ ಅಲ್ಲಿ ಸಹಾಯನೂ ಮಾಡಿ, ಅವ್ರ ಲಯನ್ಸ್ ಸಂಸ್ಥೆ ಈಗ ಒಬ್ಬರೇ ಎಷ್ಟು ಮಾಡಕ್ಕಾಗುತ್ತೆ ಅಲ್ವಾ, ಅದೇ ಒಂದು 10 ಕೈ ಸೇರ್ಕೊಂಡ್ರೆ ತುಂಬಾ. ಹಾಗಾಗಿ ಆ ಕ್ಲಬ್ಗಳು ನಮಗೆ ಅಟ್ರಾಕ್ಟ್ ಆದ್ವು, ಅದ್ರ ಮೂಲಕ ಮಾಡ್ತಾ ಇದ್ವಿ. ಹಾಗೆ ಮಾಡ್ತಾ ಸೇವೆ ಕಡೆ ಒಂದು ಇದಾಯ್ತು. ಅದ್ರ ಜೊತೆನಲ್ಲಿ ನನಗೆ ಪ್ರವಾಸನೂ ಕೂಡ ತುಂಬಾ ಇಷ್ಟದ್ದು. ಅವ್ರನ್ನ ತುಂಬಾ ಮಾಡಿದೀವಿ, ಬಹಳಷ್ಟು ದೇಶಗಳನ್ನ. ಅಲ್ಲೆಲ್ಲ ನೋಡಿದಾಗ ತುಂಬಾ ದೇಶಗಳನ್ನ ನೋಡಿದೀನಿ. ಅಮೆರಿಕಕ್ಕೆ 11 ಸರಿ ಹೋದ್ವಿ. ಅದ್ರ ಜೊತೆನಲ್ಲಿ ಬೇರೆ ಆಸ್ಟ್ರೇಲಿಯಾ, ಯುರೋಪ್ ಆ ತರ ಅವನು ಎಲ್ಲ ಮಾಡಿದ್ವಿ. ಅದು ಎಲ್ಲದಕ್ಕೆ ಭಗವಂತನ ಆಶೀರ್ವಾದ ಇದೆ ಅಂತ ನನಗೆ ಒಂದು ಇದು. ಅಷ್ಟು ಆದ್ಮೇಲೆ ಇನ್ನು ಇವಾಗ ಇನ್ನೂ ಸೇವೆ ಮಾಡುವಂತ ಅವಕಾಶ ಈ ಕೊರೋನಾ ಬಂದು ಅದು ಸ್ವಲ್ಪ ತುಂಬಾ ಹೆಲ್ಪ್ ಮಾಡಿದ್ರಿ ನಿಜವಾಗ್ಲೂ. ಅದೇ ನಿಮ್ ಪರಿಚಯಗಳೇ ಅವಾಗ ಆಯ್ತು. ತುಂಬಾ ಚೆನ್ನಾಗಿ ಎಲ್ಲ ಇದು ಮಾಡಿದ್ರಿ ಅವಾಗ. ಅಲ್ಲೇ ವಿದೇಶಗಳಿಂದ ಸ್ಪೋರ್ಟ್ಸ್ ಮೆನ್ಗಳು, ಡಾಕ್ಟರ್ಗಳು ಎಲ್ಲ ಇದು ಮಾಡಿದ್ರು. ಆಮೇಲೆ ಡಾಕ್ಟರು ನನಗೆ ಡಾಕ್ಟರ್ಸ್ ಡೇ ದಿನ ವಿಶ್ ಮಾಡಿ, ನನಗೆ ಚಿಕ್ಕಂದಲ್ಲಿ ನಾನು ಡಾಕ್ಟರ್ ಆಗ್ಬೇಕು ಅಂತ ಇದ್ದ ಆಸೆನ ಒಂಥರ ಏನೋ ಅವ್ರು ಮಾಡಿದಾಗ ಬಹಳ ಖುಷಿ ಆಗೋಯ್ತು. ಯೋಗದಿಂದ ಅಂತ ಅದ್ರಲ್ಲೇ ಇನ್ನು ಮಾಡ್ಬೇಕು ಅನ್ನೋ ಆಸೆ ಇತ್ತು. ಬಟ್ ಅದಕ್ಕೆ ಅವಕಾಶಗಳು ಇನ್ನೂ ಜಾಸ್ತಿ ಸಿಗದೆ ಇದ್ದಿದ್ರಿಂದ ಈ ತರದಲ್ಲಿ ಬೇಕಾದಷ್ಟು ಕೋರ್ಸ್ಗಳನ್ನೆಲ್ಲ ಮಾಡಿ ಅದನ್ನ ಮಾಡಿದೆ. ಅದನ್ನ ನೀವು ಸಾಧ್ಯ ಅಂತ ಗುರುತಿಸಿರೋದಕ್ಕೆ ಇವಾಗ ನಾನು ನಿಮಗೆ ಕೃತಜ್ಞಳಾಗಿದ್ದೀನಿ. ಕಾಳಿಕಾದೇವಿ ಮಾಡಿಸಿದಾರಲ್ಲ, ಧನ್ಯವಾದಗಳು. ನಿಮಗೆ ಮಹಿಳೆಯರಿಂದ ಸಂದೇಶ, ಮಹಿಳೆಯರಿಗಾಗಿ ಏನು ಸಂದೇಶ ಹೇಳ್ತೀರಾ? ಮಹಿಳೆ ಯಾವಾಗ್ಲೂ ನಾನು ನಮ್ಗೇನು ನಮ್ದಿಷ್ಟೇ, ನನ್ ಕೈಲಾಗಲ್ಲ, ನಂದಿಷ್ಟೇನೆ ಅಂತ ಅನ್ಕೊಳ್ದಿದ್ದಂಗೆ ನನ್ನಲ್ಲಿ ಮೊದ್ಲು ಏನಿದೆ, ನನ್ನ ಒಳಗಡೆ ಯಾವ ಆಸೆ ಇದೆ, ಯಾವ ಆಸೆಯನ್ನ ನಾನು ಫಾಲೋ ಮಾಡ್ಬೇಕು ಅಂತ ತಿಳ್ಕೊಂಡ್ರೆ ಅದರಿಂದ ಅವಳಿಗೆ ನೆಮ್ಮದಿ ಸಿಗ್ಬೇಕು. ಮೊದ್ಲಿಗೆ ಬೇರೆಯವ್ರಿಗಾಗಿ ಅಲ್ಲ, ತನಗಾಗಿ ಮಾಡ್ತಾ ಹೋದಾಗ ಅದು ನಿಜವಾಗಿ ಸಾಧನೆಯ ಕಡೆ ತಗೊಂಡು ಹೋಗುತ್ತೆ ಅವಳನ್ನ. ಪ್ರತಿಯೊಬ್ಬ ಮಹಿಳೆಯೂ ಶಕ್ತಿನೇ, ನಾನು ಯಾವಾಗ್ಲೂ ಹೇಳ್ತೀನಿ, ಶಕ್ತಿ ಸ್ವರೂಪಿಣಿಯರು. ಪ್ರತಿಯೊಬ್ಬ ಮಹಿಳೆಯಲ್ಲೂ ಇದ್ದೇ ಇರುತ್ತೆ, ಒಂದಲ್ಲ ಒಂದು ಟ್ಯಾಲೆಂಟ್ ಇರುತ್ತೆ. ಆದ್ರೆ ಅದನ್ನ ಗುರ್ತಿಸ್ಕೊಳ್ಳಲ್ಲ, ಬಹಳ ಜನ ಗುರ್ತಿಸ್ಕೊಳ್ಳಲ್ಲ. ಆಮೇಲೆ ಗುರ್ತಿಸ್ಕೊಳ್ದೇ ಇರೋರ್ಗೆ ಅವರಲ್ಲಿ ಇರೋದನ್ನ ಇವಾಗ ನಿಮ್ಮ ಸಮಾಜದಿಂದ ಅದನ್ನ ಮಾಡ್ತಾ ಇದೆ, ಅದು ನಂಗೆ ತುಂಬಾ ಖುಷಿ ಆಗುತ್ತೆ. ಅದು ನನ್ನನ್ನು ಅಟ್ರಾಕ್ಟ್ ಮಾಡ್ತೀನಿ. ಇಲ್ಲದ ನಾನು ಆಕ್ಚುಲಿ ಸ್ವಲ್ಪ ಸಮಾಜಗಳಿಂದ ಸ್ವಲ್ಪ ದೂರನೇ, ನಾನು ಯಾವ್ದಿದಕ್ಕೂ ಬರಲ್ಲ. ಬೇಕಾದ್ರೆ ಸಮಾಜಗಳಲ್ಲಿ ಇದ್ದೀನಿ, ಅಲ್ಲಿ ಏನಿದೆಯೋ ನಂದು ಏನ್ ಮಾಡ್ಬೇಕು ಅಷ್ಟು ಮಾಡ್ಬಿಟ್ರೆ ಮುಗಿತು, ನಾನು ಅದರಲ್ಲಿ ಮತ್ತೆ ಜಾಸ್ತಿ ಇನ್ವಾಲ್ವ್ ಆಗಿರಲ್ಲ. ಬಟ್ ಇದು ನನಗೆ ತುಂಬಾ ಇಷ್ಟ ಆಯ್ತು. ಇನ್ನೊಬ್ಬರಿಗೆ ಅವರಲ್ಲಿ ಇರೋಂಥದ್ದು ಅವ್ರಿಗೆ ಗೊತ್ತಾಗದೆ ಇದ್ದಿದ್ದನ್ನ ಗುರುಸಿ ನೀವು ಮಾಡು ಅಂತ ಒಂದು ಹೇಳೋಂತ ಒಂದು ಕೆಲವು ಇದು ಇರೋದ್ರಿಂದ ಅದು ತುಂಬಾ ಅನುಕೂಲ ಆಗುತ್ತೆ. ಅಷ್ಟು ಮಾಡಿದ್ರೆ ಅದು ಖಂಡಿತ ಸಾಧನೆಯ ಕಡೆಗೆ ಎಳ್ಕೊಂಡು ಹೋಗುತ್ತೆ. ಯಾಕಂದ್ರೆ ಅವಳು ಶಕ್ತಿ ಸ್ವರೂಪಿಣಿ, ಹರಿತಾಳೆ ಹಂಗೆ. ಹಾಗಾಗಿ ಹೆಂಗೆ ನೀರನ್ನೆಲ್ಲೋ ನೀವು ಒಂಚೂರು ಚೆಲ್ಬಿಟ್ರೆ ಸಾಕಲ್ವಾ, ಹರ್ಕೊಂಡು ಹೊಟ್ಟೋಗುತ್ತೆ. ಅದೇ ತರ ಇದು ಹೆಣ್ಣು, ಅವಳ ಶಕ್ತಿ, ಅವಳದು ಸಾಧನೆ ಖಂಡಿತ ಆಗುತ್ತೆ ಅಂತ ಹೇಳ್ತೀನಿ.